ನೋಡಿ, ಇವಾಗ ದಸರಾ ನಮ್ಮ ನಾಡಿನ ಹಬ್ಬ. ಚಾಮುಂಡೇಶ್ವರಿ ಮುಖಾಂತರ ಮೈಸೂರು ದಸರಾವನ್ನ ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ. ಅವರು ಸಹ ಕನ್ನಡಿಗರೇ ಅಲ್ವಾ, ಅವರಿಗೂ ಸಹ ಅಭಿಮಾನ ಇದೆ. ಯಾವ ದೇವ್ರನ್ನು ನಾವು ವಿರೋಧ ಮಾಡಲ್ಲ. ಎಲ್ಲ ದೇವರು ನಮ್ಮ ದೇವ್ರನ್ನಾಗಿ ಮನಗಂಡು ಆ ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಅವ್ರ ಪ್ರೀತಿಯಿಂದ ಎಲ್ಲ ದೇವ್ರ ಮೇಲೆ ನಂಬಿಕೆ ಇಡಬೇಕಾಗತ್ತೆ. ನಾವು ಭಾರತ ದೇಶದಲ್ಲಿ ಇರೋದು, ಒಂದೇ ಜಾತಿ ಒಂದೇ ಧರ್ಮ ದವ್ರು ನಾವು ಬದುಕ್ತಾ ಇಲ್ಲ. ಎಲ್ಲ ಒಟ್ಟಿಗೆ ಬದುಕೋದ್ರ ಮುಖಾಂತರ ಜಾತ್ಯತೀತ ದೇಶವಾಗಿ ನಾವು ಒಟ್ಟಿಗೆ ಹೋಗ್ಬೇಕಾಗತ್ತೆ. ಅವರ ಕಾರ್ಯಕ್ರಮದಲ್ಲೂ ನಮ್ಮ ಕನ್ನಡಿಗರು ಹಿಂದೂಗಳು ಹೋಗಿ ಉದ್ಘಾಟನೆ ಮಾಡ್ಬೋದು. ಎಲ್ಲರೂ ಬಾಂಧವ್ಯದಲ್ಲಿ ಕೆಲವು ಕಡೆ ದರ್ಗದಲ್ಲಿ ಒಂದೇ ದರ್ಗದಲ್ಲಿ ಎರಡು ದೇವರುಗಳು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಅವ್ರು ಬೇಡ ಇವ್ರು ಬೇಡ ಅನ್ನುವಂಥದ್ದು ಬೇಕಾಗಿಲ್ಲ. ಅದ್ರ ಜೊತೆಯಲ್ಲಿ ಅವರಿಗೂ ಸಹ ಎಲ್ಲ ದೇವ್ರ ಬಗ್ಗೆನೂ ಅಭಿಮಾನ ಇದ್ರಾಯ್ತು. ಎಲ್ಲೋ ಒಂದ್ ಕಡೆ ಅವರು ಕನ್ನಡೀಕರಣವನ್ನ ಬರೀ ಭುವನೇಶ್ವರಿ ಮೇಲೆ ಏನೋ ಒಂದು ಮಾತಾಡಿದ್ದಾರೆ. ಸ್ವಲ್ಪ ಮಾತಾಡಿರೋದು ಈಗ ವೈರಲ್ ಆಗ್ತಿದೆ. ಅರಿಶಿನ ಕುಂಕುಮ ಅಂತ ಇದೆ. ಹೌದು, ಅಲ್ಲಿ ನೋಡಿ ದತ್ತದ ಹಿರಿಯರಾದವರು, ಸಾಹಿತಿಗಳು, ದೊಡ್ಡ ದೊಡ್ಡ ಪ್ರಶಸ್ತಿಯನ್ನ ತಗೊಂಡಂತವ್ರು ಈ ದೇವರುಗಳ ಬಗ್ಗೆ, ಬಣ್ಣದ ಬಗ್ಗೆ, ಇದ್ರ ಬಗ್ಗೆ ಮಾತಾಡಬಾರ್ದು. ಆದ್ರಿಂದ ನಮ್ಗೆ ದಸರಾ ಉದ್ಘಾಟನೆ ಬಗ್ಗೆ ಅಭ್ಯಂತರ ಇಲ್ಲ. ಆದ್ರೆ ಅವ್ರು ಎಲ್ಲಾ ಧರ್ಮವನ್ನ ಪ್ರೀತಿ ಮಾಡ್ಬೇಕು, ಎಲ್ಲಾ ದೇವ್ರನ್ನೂ ಪ್ರೀತಿ ಮಾಡ್ಬೇಕು. ಆವಾಗ ತಾನೇ ವಿಶ್ವಮಾನವಾಗ್ಲಿಕ್ಕೆ ಸಾಧ್ಯ. ಕುವೆಂಪು ಅವರು ಹೇಗೆ ವಿಶ್ವಮಾನವಾದ್ರು? ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಅವ್ರು ಇವಾಗ ಆ ಉದ್ಘಾಟನೆ ಮಾಡ್ಬೇಕಾದ್ರೆ ಚಾಮುಂಡಿ ತಾಯಿಯ ಮೇಲೆ ಅಭಿಮಾನ ಮತ್ತೆ ಕನ್ನಡಾಂಬೆಯ ಮೇಲೆ ಅಭಿಮಾನ ಇದ್ದೇ ಅವ್ರು ಮಾಡುವಂತದ್ದು. ಅಭಿಮಾನವನ್ನೇ ಇಟ್ಕೊಂಡು ಅವ್ರು ಮಾಡ್ಲಿ, ಉದ್ಘಾಟನೆ ಮಾಡ್ಲಿ ಅನ್ನುವಂಥದ್ದೇ ನನ್ನ ಮನೋಭಾವ. ನೋಡಿ, ಇವಾಗ ದಸರಾ ನಮ್ಮ ನಾಡಿನ ಹಬ್ಬ. ಚಾಮುಂಡೇಶ್ವರಿ ಮುಖಾಂತರ ಮೈಸೂರು ದಸರಾವನ್ನ ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ. ಅವರು ಸಹ ಕನ್ನಡಿಗರೇ ಅಲ್ವಾ, ಅವರಿಗೂ ಸಹ ಅಭಿಮಾನ ಇದೆ. ಯಾವ ದೇವ್ರನ್ನು ನಾವು ವಿರೋಧ ಮಾಡಲ್ಲ. ಎಲ್ಲ ದೇವರು ನಮ್ಮ ದೇವ್ರನ್ನಾಗಿ ಮನಗಂಡು ಆ ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಅವ್ರ ಪ್ರೀತಿಯಿಂದ ಎಲ್ಲ ದೇವ್ರ ಮೇಲೆ ನಂಬಿಕೆ ಇಡಬೇಕಾಗತ್ತೆ. ನಾವು ಭಾರತ ದೇಶದಲ್ಲಿ ಇರೋದು, ಒಂದೇ ಜಾತಿ ಒಂದೇ ಧರ್ಮ ದವ್ರು ನಾವು ಬದುಕ್ತಾ ಇಲ್ಲ. ಎಲ್ಲ ಒಟ್ಟಿಗೆ ಬದುಕೋದ್ರ ಮುಖಾಂತರ ಜಾತ್ಯತೀತ ದೇಶವಾಗಿ ನಾವು ಒಟ್ಟಿಗೆ ಹೋಗ್ಬೇಕಾಗತ್ತೆ. ಅವರ ಕಾರ್ಯಕ್ರಮದಲ್ಲೂ ನಮ್ಮ ಕನ್ನಡಿಗರು ಹಿಂದೂಗಳು ಹೋಗಿ ಉದ್ಘಾಟನೆ ಮಾಡ್ಬೋದು. ಎಲ್ಲರೂ ಬಾಂಧವ್ಯದಲ್ಲಿ ಕೆಲವು ಕಡೆ ದರ್ಗದಲ್ಲಿ ಒಂದೇ ದರ್ಗದಲ್ಲಿ ಎರಡು ದೇವರುಗಳು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಇಲ್ಲಿ ಅವ್ರು ಬೇಡ ಇವ್ರು ಬೇಡ ಅನ್ನುವಂಥದ್ದು ಬೇಕಾಗಿಲ್ಲ. ಅದ್ರ ಜೊತೆಯಲ್ಲಿ ಅವರಿಗೂ ಸಹ ಎಲ್ಲ ದೇವ್ರ ಬಗ್ಗೆನೂ ಅಭಿಮಾನ ಇದ್ರಾಯ್ತು. ಎಲ್ಲೋ ಒಂದ್ ಕಡೆ ಅವರು ಕನ್ನಡೀಕರಣವನ್ನ ಬರೀ ಭುವನೇಶ್ವರಿ ಮೇಲೆ ಏನೋ ಒಂದು ಮಾತಾಡಿದ್ದಾರೆ. ಸ್ವಲ್ಪ ಮಾತಾಡಿರೋದು ಈಗ ವೈರಲ್ ಆಗ್ತಿದೆ. ಅರಿಶಿನ ಕುಂಕುಮ ಅಂತ ಇದೆ. ಹೌದು, ಅಲ್ಲಿ ನೋಡಿ ದತ್ತದ ಹಿರಿಯರಾದವರು, ಸಾಹಿತಿಗಳು, ದೊಡ್ಡ ದೊಡ್ಡ ಪ್ರಶಸ್ತಿಯನ್ನ ತಗೊಂಡಂತವ್ರು ಈ ದೇವರುಗಳ ಬಗ್ಗೆ, ಬಣ್ಣದ ಬಗ್ಗೆ, ಇದ್ರ ಬಗ್ಗೆ ಮಾತಾಡಬಾರ್ದು. ಆದ್ರಿಂದ ನಮ್ಗೆ ದಸರಾ ಉದ್ಘಾಟನೆ ಬಗ್ಗೆ ಅಭ್ಯಂತರ ಇಲ್ಲ. ಆದ್ರೆ ಅವ್ರು ಎಲ್ಲಾ ಧರ್ಮವನ್ನ ಪ್ರೀತಿ ಮಾಡ್ಬೇಕು, ಎಲ್ಲಾ ದೇವ್ರನ್ನೂ ಪ್ರೀತಿ ಮಾಡ್ಬೇಕು. ಆವಾಗ ತಾನೇ ವಿಶ್ವಮಾನವಾಗ್ಲಿಕ್ಕೆ ಸಾಧ್ಯ. ಕುವೆಂಪು ಅವರು ಹೇಗೆ ವಿಶ್ವಮಾನವಾದ್ರು? ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಅವ್ರು ಇವಾಗ ಆ ಉದ್ಘಾಟನೆ ಮಾಡ್ಬೇಕಾದ್ರೆ ಚಾಮುಂಡಿ ತಾಯಿಯ ಮೇಲೆ ಅಭಿಮಾನ ಮತ್ತೆ ಕನ್ನಡಾಂಬೆಯ ಮೇಲೆ ಅಭಿಮಾನ ಇದ್ದೇ ಅವ್ರು ಮಾಡುವಂತದ್ದು. ಅಭಿಮಾನವನ್ನೇ ಇಟ್ಕೊಂಡು ಅವ್ರು ಮಾಡ್ಲಿ, ಉದ್ಘಾಟನೆ ಮಾಡ್ಲಿ ಅನ್ನುವಂಥದ್ದೇ ನನ್ನ ಮನೋಭಾವ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.